ಸರ್ಕಾರನೂ ಕೆಲಸ ಮಾಡ್ತಾ ಇದೆ, ನೀವು ಶಾಸಕರ ಕೆಲಸ ಮಾಡ್ತಾ ಇದ್ದೀರಾ. ಆದ್ರೂ ನಿಮ್ಮ ಕ್ಷೇತ್ರದಲ್ಲಿ ಆರೋಪಗಳು ಬಿಜೆಪಿಯಿಂದ, ಮಾಜಿ ಶಾಸಕರುಗಳಿಂದ, ನಿಮ್ಮಿಂದ ಭ್ರಷ್ಟಾಚಾರ, ಯಾಕೆ ಸರ್ ಈ ತರ ಸಹಿಸಕ್ಕಾಗಲ್ಲ ಅಂತ? ನೋಡಿ, ಯಾರೇ ಆಗ್ಲಿ ಅವ್ರು ಮಾಡಿದ್ದೇನು ಅನ್ನೋದನ್ನ ಅವ್ರ ಬೆನ್ನು ತಮ್ಮ ನೋಡ್ಕೊಳಕ್ ಆಗಲ್ಲ. ಹೌದು, ಅದನ್ನ ಜನರು ಹೇಳ್ಬೇಕು. ಹೌದು, ನಮ್ ಬೆನ್ನು ನಾವು ನೋಡ್ಕೊಳಕ್ ಆಗೋದಿಲ್ಲ. ಹೌದು. ಆ ಮನುಷ್ಯನಿಗೆ ಏನಂದ್ರೆ ಮೂರು ಬಾರಿ ಶಾಸಕ ಆಗಿನಿ ಅನ್ನೋದು ಅಷ್ಟೇ ದೊಡ್ಡ ಇಸ್ಕಿ ಬಿಟ್ರೆ ಅವ್ನಿಗೆ ಅದಕ್ಕೆ ನಾನು ಏನ್ ಹೆಸರು ಇಟ್ಟಿದೀನಿ, ದೊಡ್ಡ ಅಲ್ಲ, ನೀವು ದಡ್ಡ. ಓಕೆ, ಅವ್ನು ದಡ್ಡನೇ, ದಡ್ಡನಗೌಡ ಪಾಟೀಲ್. ಅವನ ಅರ್ಹತೆ ಇಲ್ಲ ಅವನು ಶಾಸಕನಾಗಿ ಮಾತಾಡೋದಕ್ಕೆ. ಓಕೆ, ಹೇಗಿರ್ಬೇಕು, ಒಂದು ಗಾಂಭೀರ್ಯ ಇಲ್ಲ, ಒಂದು ಘನತೆ ಇಲ್ಲ, ಯಾವ ರೀತಿ ನಡ್ಕೋಬೇಕು ಅನ್ನೋದಿಲ್ಲ. ಯಾಕೆ 30,000 ಸೋತ ಅಂತ ಕೇಳ್ರಿ ಅವ್ನಿಗೆ. ಕರೆಕ್ಟ್. ಯಾಕೆ ಜನ ಸೋಲಿಸ್ತಾರೆ? ನೋಡ್ತಿರ್ತಾರಲ್ಲ ಜನ, ಮತ್ತೆ ನೋಡ್ತಾ ಇರ್ತಾರಲ್ಲ ಯಾರು ಭ್ರಷ್ಟಾಚಾರ ಮಾಡಿದ್ರು, ಏನ್ ಮಾಡಿದ್ರು ಅನ್ನೋದನ್ನ ನೋಡ್ತಾ ಇದ್ದಾರೆ. ಸುಮ್ನೆ ಆರೋಪ ಅನಾವಶ್ಯಕವಾಗಿ ಸುಮ್ನೆ ಮಾಧ್ಯಮದ ಮುಂದೆ ಬರೋದು. 3 ತಿಂಗಳಿಗೆ 6 ತಿಂಗಳಿಗೆ ಬರ್ತಾನೆ ಊರಿಗೆ, ಕ್ಷೇತ್ರಕ್ಕೆ ಬರೋದೇ 3 ತಿಂಗಳಿಗೆ 6 ತಿಂಗಳಿಗೆ ಬರ್ತಾನೆ. ಓಕೆ, ಬಂದ್ಬಿಟ್ಟು ನನ್ನ ಮೇಲೆ 1-2 ಆರೋಪ ಮಾಡ್ತಾನೆ. ಅಲ್ಲಿ ಆರೋಪ ಮಾಡ್ತಾನೆ, ಅದನ್ನ 1-4 ಜನ ಚಪಾಳಿ ಹೊಡಿತಾರೆ. ಅದನ್ನ ಹೊಡಿಸ್ಕೊಂಡು ಮತ್ತೆ 6 ತಿಂಗಳು ಹೋಗ್ತಾನೆ, ಮತ್ತೆ ಯಾವಾಗೋ ಬರ್ತಾನೆ, ಮತ್ತೊಂದು ಮಾಧ್ಯಮ ಪ್ರೆಸ್ ಮೀಟ್ ಕರೀತಾನೆ, ಅಲ್ಲೊಂದು ಆರೋಪ ಮಾಡಿ ಹೋಗ್ಬಿಡ್ತಾನೆ. ಇದೇ ಒಂದು ಇಷ್ಟೇ ಅವ್ರ ಕೆಲಸ. ಸರ್, ಯಾವಾಗ ಕಾಶಪ್ಪನವ್ರು ಮಿನಿಸ್ಟರ್ ಆಗೋದು ನೋಡೋಣ, ಅದು ನಮ್ಮ ಹೈಕಮಾಂಡ್ ಇದೆ. ಏನೋ ಸುದ್ದಿ ಇದೆ, ಸುದ್ದಿ ನೀವು ಕೇಳಿದಿರಿ, ನಾನು ಬಂದಿದೆ ಅಂದ್ಮೇಲೆ ಅಲ್ಲ, ನಾವು ಕೇಳಿದಿರಿ, ನೀವು ಕೇಳಿದಿರಿ. ಆದ್ರೆ ನಾನೊಬ್ಬ ಆಕಾಂಕ್ಷಿ ಅನ್ನೋದು, ಪ್ರಬಲ ಆಕಾಂಕ್ಷಿ ಅನ್ನೋದು ನಮ್ಮ ನಾಯಕರು ಕೂಡ ಗೊತ್ತಿದೆ. ಅವಕಾಶ ಕೊಟ್ರೆ ಖಂಡಿತವಾಗಿ ನನ್ನ ಪಕ್ಷದ ಪರವಾಗಿ, ರಾಜ್ಯ ಜನತಾ ಪರವಾಗಿ ಸೇವೆಯನ್ನ ಮಾಡ್ತೀನಿ. ವೀಣಾ ಕಾಶಪ್ಪನವರ ಮುಂದಿನ ಹೆಜ್ಜೆ? ಅವಳು ರಾಜಕೀಯದಲ್ಲಿ ಗುರುತಿಸಿಕೊಂಡಿದ್ದಾಳೆ. ಈಗಾಗಲೇ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾಗಿ ಕೆಲಸ ಮಾಡ್ತಾ ಇದ್ದಾಳೆ. ಹಲವಾರು ಉಪಚುನಾವಣೆ ಕೆಲಸ ಮಾಡಿದ್ದಾಳೆ. ಅವಳು ಕೆಲಸ ಮಾಡ್ತಾ ಇದ್ದಾಳೆ. ನೋಡೋಣ ಪಕ್ಷ ಏನು ಅವಳು ಯಾವ ರೀತಿ ಮಟ್ಟದಲ್ಲಿ ಗುರುತಿಸುತ್ತೆ, ಅವಳಿಗೂ ಅವಕಾಶ ಕೊಡ್ತಾರೆ. ಎಸ್ ಸರ್, ಕೊನೆಯದಾಗಿ ಹುನಗುಂದದ ಮತದಾರರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ನನ್ನ ಮತಕ್ಷೇತ್ರದ ಜನತೆಗೆ ಏನು ನನಗೆ ಮತ್ತೊಮ್ಮೆ ಇವತ್ತು ಅವಕಾಶವನ್ನು ಕೊಟ್ಟು ತಾವು ನೆಚ್ಚಿ ಅತ್ಯಂತ ಬಹುಮತದಿಂದ ನನ್ನ ಗೆಲ್ಲಿಸಿದಿರಿ. ನಾನು ಒಂದೇ ಸತ್ಯದ ಮಾತನ್ನು ಹೇಳ್ತೇನೆ, ಯಾವುದೇ ಜಾತಿ ಜನಾಂಗ ಅನ್ನದೆ ಎಲ್ಲ ಸರ್ವಾಂಗೀಣ ಅಭಿವೃದ್ಧಿಯನ್ನು ಮಾಡುವಂಥ ಒಂದು ಹೊಣೆಯನ್ನು ಹೊತ್ಕೊಂಡು ನಾನು ಹೊಟ್ಟಿದ್ದೀನಿ. ಯಾಕಂದರೆ ಹುನಗುಂದ ಆಗಿರ್ಬೋದು, ಇಳಕಲ್ಲಾಗಿರ್ಬೋದು, ಇಳಕಲ್ನಲ್ಲಿರುವಂಥ ನೇಕಾರ ಬಂಧುಗಳಾಗಿರ್ಬೋದು, ಉದ್ದಿಮೆದಾರರಾಗಿರ್ಬೋದು, ಕೂಲಿ ಕಾರ್ಮಿಕರಾಗಿರ್ಬೋದು, ಇವತ್ತು ರೈತರಿಗೆ ಎಲ್ಲರಿಗೂ ಕೂಡ ನ್ಯಾಯವನ್ನು ಕೊಡುವಂಥ ಕೆಲಸ ನಾನು ಮಾಡೇ ಮಾಡ್ತೀನಿ. ಈ ಸರ್ಕಾರದಲ್ಲಿ ನನ್ನ ಪ್ರಯತ್ನ ಮಿಕ್ಕಿ ಎಷ್ಟು ಅನುದಾನವನ್ನು ತರಬೇಕು ತಂದು ಎಲ್ಲ ಕ್ಷೇತ್ರಗಳನ್ನು ಅಲ್ಲಿ ಸರ್ವಾಂಗೀಣ ಅಭಿವೃದ್ಧಿಯನ್ನು ಖಂಡಿತವಾಗಿ ಪಡಿಸ್ತೀನಿ ಅನ್ನೋ ಮಾತನ್ನು ಹೇಳ್ತೇನೆ. ವಿಶ್ವಾಸ ಇಟ್ಟಿದ್ದೀರಾ, ಆ ವಿಶ್ವಾಸದ ದ್ರೋಹ ಕೆಲಸ ನಾನು ಎಂದೆಂದೂ ಮಾಡಲ್ಲ ಅನ್ನೋ ಮಾತನ್ನು ನನ್ನ ಮತಕ್ಷೇತ್ರದ ಜನತೆಗೆ ನಾನು ಹೇಳಕ್ಕೆ ಇಚ್ಛಪಡ್ತೇನೆ. ಧನ್ಯವಾದ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.